ನಮಸ್ಕಾರ. ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೊಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತಹ ನರಸಿಂಹ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಫೈನ್ ಸರ್, ಚೆನ್ನಾಗಿದ್ವಿ. ತುಂಬಾ ನಾನು ಕಾಲ್ ಮಾಡಿದೆ, ಲಾಸ್ಟ್ ಟೈಮ್ ಕಾಲ್ ಮಾಡಿದೆ ನಿಮಗೆ, ಕುಂಭಮೇಳದಲ್ಲಿ ಇದ್ರಿ, ಹೌದು, ಹೌದು. ಅದಾದ್ಮೇಲೆ ಬಂದ್ರಿ. ಸೊ ಹೆಂಗಿತ್ತು ಸರ್ ಅನುಭವ ಫಸ್ಟ್ ಆಫ್ ಆಲ್? ಅಲ್ಲಿ ಫೈನ್ ಸರ್, ಚೆನ್ನಾಗಿದೆ. ಹ್ಮ್ ಹ್ಮ್ ಅಲ್ಲಿ ಹ್ಮ್ ನಾವು ಅನ್ಕೊಂಡಿದ್ಕಂತ ಹ್ಮ್. ನಮ್ಗೆ ಸಿಕ್ಕಿದ್ದ ಇದೇ ಬೇರೆ. ಓಕೆ ಓಕೆ. ಭಾರಿ ನಮ್ ಲೈಫಲ್ಲಿ ಅಷ್ಟೊಂದು ಜನ ನೋಡಿರಲ್ಲ. ಹ್ಮ್ ಆ ಇದರಲ್ಲಿ ಒಳ್ಳೆ ಅನುಭವ ಆಗಿದೆ. ಓಕೆ. ಹ್ಮ್. ಎಸ್ ಸರ್. ಇನ್ನು ನೂತನ ಅಧ್ಯಕ್ಷರಾದಂಥವ್ರು ನೀವು, ಹೆಂಗಿದೆ ಸರ್ ಈಗ ಆ ಜವಾಬ್ದಾರಿ ಅನ್ನುವಂಥದ್ದು ನಿಮಗೆ? ಸರ್ ಆಕ್ಚುಲಿ ಜವಾಬ್ದಾರಿ ಹೆಚ್ಚಿದೆ ಸರ್. ನಮ್ಮ ಚಲನಚಿತ್ರ ರಂಗ ಮೊದಲಾಗಿ ಇಲ್ಲ ಸರ್. ಈಗ ಏನಾಗಿದೆ ಅಂದ್ರೆ ಸಿನಿಮಾಗಳು ಒಂದ್ ಕಡೆ ಮಾಡ್ತಾನೆ ಇದ್ದಾರೆ, ಥಿಯೇಟರ್ಗಳಿಗೆ ಸಿನಿಮಾಗಳಿಲ್ಲ. ನಿಮ್ಗೆ ಹೌದು. ಅರ್ಥ ಆಗತ್ತೆ. ಹೌದು ಯಾಕಂದ್ರೆ ಹೌದು. ಸಿನಿಮಾಗಳಂತೂ ಇದ್ದೇವೆ, ವಾರಕ್ಕೆ 12 ಸಿನಿಮಾ 10 ಸಿನಿಮಾ ರಿಲೀಸ್ ಆಗ್ತಾ ಇದಾವೆ, ನಾನು ಆದ್ರೆ ಥಿಯೇಟರ್ಗಳಿಗೆ ಸಿನಿಮಾ ಇಲ್ಲ. ಅಲ್ಲ, ಯಾಕೆ ಈ ಇದನ್ನೇನಂತೀರಿ? ಮಾತನ್ನ ಅಲ್ಲ ಸರ್, ಯಾಕೆ ಈ ಮಾತು ಕೇಳಿದೆ ಅಂದ್ರೆ ನಾನು, ಯಾಕಂದ್ರೆ ಇವತ್ತಿನ ಒಂದು ಚಿತ್ರರಂಗದ ಹೋಗುವಂತಹ ರೀತಿ ಹೆಂಗೆ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಮೇಲೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಥಿಯೇಟರ್ಗಳಿರಬಹುದು, ಇವತ್ತಿನ ಒಂದು ಚಿತ್ರರಂಗದ ವ್ಯವಸ್ಥೆ ಇರಬಹುದು, ಇವತ್ತಿನ ನಿರ್ಮಾಪಕರಿರಬಹುದು, ಇವತ್ತಿನ ನಿರ್ದೇಶಕರಿರಬಹುದು, ಎಲ್ಲವನ್ನ ಹೊರತುಪಡಿಸಿದೆ. ಈಗಿನೆಲ್ಲನ ಎಲ್ಲ ಒಂದ್ ಕಡೆ ನೋಡಿದಾಗ ನಿಮ್ಗೆ ಅನ್ಸುತ್ತಲ್ವಾ, ಅಂದ್ರೆ ಈ ಜವಾಬ್ದಾರಿ ಅನ್ನೋಂಥ ತುಂಬಾ, ಯಾಕಂದ್ರೆ ಎಲ್ಲರೂ ಬಂದು ನಿಮ್ಮನ್ನೇ ಕೇಳ್ತಿರ್ತಾರೆ. ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಅಂದಾಗ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆ ನಿಭಾಯಿಸುವಂಥದ್ದು ಕೆಲಸ ದೊಡ್ಡದಾಗಿರುತ್ತಲ್ಲ. ಸೊ ಅದು ಹೆಂಗ್ ಅನಿಸ್ತಾ ಇದೆ ಅಂತ ಅಷ್ಟೇ. ನಿಜ ಸರ್, ನಿಜ. ಖಂಡಿತ ಇಲ್ಲಿ ಕೂತ್ಕೊಂಡಾಗ ಏನ್ ಅನಿಸ್ತದೆ ಅಂದ್ರೆ ಒತ್ತಡ ಹೆವಿ ಇದೆ ಸರ್. ಹ್ಮ್ ನಾವು ನೋಡ್ತಾ ಇದ್ವಲ್ಲ, ಈ ಯಾವುದೇ ಒಂದು ಸಿನಿಮಾ ಆಗ್ಲಿ, ಒಬ್ಬ ನಿರ್ಮಾಪನ ಆಗ್ಲಿ, ಒಬ್ಬ ಥಿಯೇಟರ್ ಓನರ್ಗಾಗ್ಲಿ ಯಾರೂ ಸೇಫ್ ಆಗಿಲ್ಲ ಸರ್. ಹ್ಮ್. ನಾವು ಏನು ಕೆಲವು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ವಲ್ಲ, ಹ್ಮ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತೇಳಿ ಅಷ್ಟು ಕೋಟಿ ಆಯಿತು ಇಷ್ಟು ಕೋಟಿ ಆಯಿತು ಅಂತೇಳಿ ನಾವು ನಮ್ಮ ಬೂಸ್ಟ್ ಮಾಡೋದ್ರಲ್ಲೇ ನಮ್ಮ ಈಗ ತೃಪ್ತಿ ಸಿಗ್ತಾ ಇದೆ ಹೊರತು ರಿಯಲ್ ಆಗಿ ನಾನು ಹೇಳಕ್ ಬಂದ್ರೆ ಸರ್ ಯಾರೂ ಸೇಫ್ಟಿ ಇಲ್ಲ ಸರ್, ಹೌದಾ ಸರ್? ಯಾರೂ ಸೇಫ್ಟಿ ಇಲ್ಲ. ಹ್ಮ್ ನೀವು ದೊಡ್ಡ ರೇಂಜಲ್ಲಿ ಮಾಡಿದವ್ರಿಗೆ ದೊಡ್ಡ ಹೊಡ್ತಾ ಇದೆ. 1, 2, 3, 4 ಬೆರ್ಲಿನ್ ಕಷ್ಟತ್ತು ಅಷ್ಟು ಸಿನಿಮಾಗಳು ಚೆನ್ನಾಗಿ ಹೋಗ್ಬೋದು, ಚೆನ್ನಾಗಿರ್ಬೋದು ಸರ್. ಇವತ್ತು 250 ಸಿನಿಮಾಗಳು ಒಂದು ವರ್ಷದಲ್ಲಿ ಆಗ್ತಾ ಇದೆ. ವಾರಕ್ಕೆ 10 ಸಿನಿಮಾ 12 ಸಿನಿಮಾ ನಮ್ಮ ಕನ್ನಡ ಸಿನಿಮಾಗಳು ಆಗ್ತಾ ಇದ್ವಿ. ಯಾರು ಸರ್ ದುಡ್ಡು ಮಾಡಿದ್ದಾರೆ? ಯಾರಿಗಾರ ಒಬ್ಬರಿಗೆ ದುಡ್ಡಾಗಿದೆ ಅಂತ ನೋಡಿ ಸರ್, ಯಾರು ಆಗಿಲ್ಲ, ಯಾರು ಸೇಫ್ಟಿ ಅಲ್ಲ, ಆಗಿಲ್ಲ. ನಾ ಈ ಮಾತು ಹೇಳಿದ್ರೆ ಆದ್ರೂ ಹಾ. ನಮ್ಮ ಇಂಡಸ್ಟ್ರಿ ಮೇಲ್ನೋಟಿಗೆ ಚೆನ್ನಾಗಿದೆ ಅಂತೇಳಿ ನಮ್ಮ ಸರ್ಕಾರದವ್ರಿಗಾಗ್ಬೋದು, ನಮ್ಮ ಆಡಿಯನ್ಸ್ಗಾಗ ಆಗ್ಬೋದು, ಇವತ್ತು ಎಲ್ಲರೂ ಚೆನ್ನಾಗಿದೆ ಇಂಡಸ್ಟ್ರಿ ಅಂತಾನೆ ತಿಳ್ಕೊಂಡ್ಬಿಟ್ಟವ್ರೆ. ಹೌದು. ಬಟ್ ಚೆನ್ನಾಗಿಲ್ಲ ಸರ್. ಅಲ್ಲ, ನಾವು ನೀವು ನಿಜ ಹೇಳ್ತಾ ಇದ್ದೀರಾ. ಹೇಳ್ಬೇಕಾದ್ರೆ ಚೆನ್ನಾಗಿಲ್ಲ ಇಂಡಸ್ಟ್ರಿ. ಅಲ್ಲ ಸರ್, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ವಾರಕ್ಕೆ ನೀವು 10 ಸಿನಿಮಾ, 12 ಸಿನಿಮಾ, 14 ಸಿನಿಮಾ, 15 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ವಾಣಿಜ್ಯ ಮಂಡಳಿ ಕಡೆಯಿಂದ ಅದಕ್ಕೆ ಏನಾದ್ರು ಕಡಿವಾಣ ಹಾಕುವಂತಹ ಒಂದು ರೀತಿ ಇಲ್ವಾ ಅದಕ್ಕೆ? ಸರ್ ಒಂದು ಟೈಮಲ್ಲಿ ಇತ್ತು ಸರ್, ಹಾ. ಖಂಡಿತ ಇತ್ತು. ಸ್ಕ್ರೀನಿಂಗ್ ಕಮಿಟಿ ಅಂತ ಒಂದಿತ್ತು, ಹೌದು. ಅದಕ್ಕೆ ನಮ್ಮವರೇ ಅದನ್ನ ಹಾಳು ಮಾಡಿದ್ರು. ಒಂದು CCI ಅಂತೇಳಿ, ಹ್ಮ್. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಅವ್ರದ್ದು ಒಂದು ಮೇಲೆ ಒತ್ತಡ ಬಂತು. ಯಾರಿಗೆ ನಿಮ್ಮ ಹಕ್ಕಿಗೆ ನಾವು ನಿಮ್ಗೆ ಏನು ಹಕ್ಕಿ ಇರ್ತದೋ ಅದನ್ನು ನಾವು ಕಡಿತಗೊಳಿಸೋಕೆ ಆಗೋದಿಲ್ಲ. ನನ್ನ ಇಷ್ಟ, ನಾನು ಏನು ಬೇಕಾದ್ರೆ ಮಾಡ್ತೀನಿ ವ್ಯಾಪಾರದಲ್ಲಿ, ಓಕೆ. ನೀವ್ಯಾರು ಅವ್ರ ಕಡಿಷನ್ ಮಾಡೋದಕ್ಕೆ? ಸಿನಿಮಾ ರಿಲೀಸ್ ಬೇಡ ಅನ್ನೋದಕ್ಕೆ ನೀವ್ಯಾರು ಅಂತ ಕೇಳ್ತಾರೆ ಅಂತ. ಹೌದು ಹೌದು, ನೀವು Okay. ಬೇಡ ಅನ್ನೋದಕ್ಕೆ ಯಾರು? ನೀವು ಎರಡೇ ಬನ್ನಿ ಅಂತ ಹೇಳೋಕೆ ಅದು ಸಾಧ್ಯವೂ ಇಲ್ಲ. ಈಗ ಹ್ಮ್ ವಾರಕ್ಕೆ 12 ಆಗ್ಬೇಕಾದ್ರೆ ಹ್ಮ್ ನಾವು ಅವ್ರಿಗೆ ಇದು ಮಾಡೋಕೆ ಆಗ್ತಾ ಇಲ್ಲ. ಹ್ಮ್. ಹಾಗಾಗಿ 2 ಸಿನಿಮಾ ಅಂದಾಗ ಎಲ್ಲಿ ನಾವು ಅದನ್ನ ನ್ಯಾಯ ಒದಗಿಸೋದಿಲ್ಲ. ಈಗ 14-15 ಸಿನಿಮಾ ರಿಲೀಸ್ ಆದ್ರೆ ಥಿಯೇಟರ್ಗಳು ನಮ್ಗೆ ಇವಾಗ ತುಂಬಾ ಕಮ್ಮಿ. ಇವಾಗ ಸಿಂಗಲ್ ಸ್ಕ್ರೀನ್ ಎಲ್ಲಿದೆ ಸರ್ ಥಿಯೇಟರ್ಗಳು ಇವಾಗ? ಯಾಕಂದ್ರೆ ಯಾಕಂದ್ರೆ ಥಿಯೇಟರ್ ಮಾಲೀಕರಾದಂಥವ್ರು ನೀವು, ಥಿಯೇಟರ್ ನಡೆಸ್ತಾ ಇರುವಂಥವ್ರು ನೀವು, ನಿಮ್ಗೆ ಅದರ ಆಳ ಆಗಲ್ಲ ಗೊತ್ತಿರುವಂಥವ್ರು ನೀವು. ಥಿಯೇಟರ್ ಬಾಡಿಗೆ ಇರ್ಬೋದು, ಮತ್ತೊಂದಿರ್ಬೋದು, ಮಗ್ದೊಂದಿರ್ಬೋದು, ಎಲ್ಲವನ್ನ ನಿಮ್ಗೆ ಗೊತ್ತಿರುವಂಥದ್ದು. ಈಗ 14-15 ಸಿನಿಮಾ ರಿಲೀಸ್ ಆದ್ರೆ ಥಿಯೇಟರ್ ಹೆಂಗ್ ಕೊಡ್ತೀರಿ? ಸರ್, ತಾವು ಮೀಡಿಯಾದವರು ಹಾ. ಹಾಗೂ ಪಬ್ಲಿಕ್ ಅವ್ರಿಗೆ ಹಾ. ಏನಾಗಿದೆ ಅಂದ್ರೆ ಸಿನಿಮಾ ಥಿಯೇಟರ್ಗಳ ಕೊರತೆ ಇದೆ ಅಂತ ಹ್ಮ್. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್. 10-12 ಸಿನಿಮಾಗಳು ಆಗ್ತಾ ಇದೆಯಲ್ಲ, ಯಾವ್ದಾರ ಒಂದು ವಾರ ಹೋಗ್ತಾ ಇದೆ ಸರ್. ಅದೇ ನಮ್ಗೆ ಕೊರತೆ ಇದೆ ಸರ್. ಅದನ್ನೇ ಪ್ರಥಮದಲ್ಲಿ ತಮ್ಗೆ ಹೇಳ್ದೆ, ಹೌದು. ಕೊರತೆ ಇದೆ ಸರ್ ಸಿನಿಮಾಗಳಿಗೂ, ಥಿಯೇಟರ್ಗಳಿಗಿಲ್ಲ. ಇವತ್ತು ಆಗ್ತಾ ಇರೋದು ಮಾರ್ನಿಂಗ್ ಶೋನೇ ಬಂದ್ ಮಾಡಬೇಕಾಗಿದ್ದ ಪರಿಸ್ಥಿತಿ ಬರ್ತಾ ಇದೆ. ಮೊದಲಾದ್ರೆ ಸರ್ 50 ದಿನ 100 ದಿನ ಫಂಕ್ಷನ್ಗಳು ಮಾಡ್ತಾ ಇದ್ವಿ. ಇತ್ತೀಚೆಗೆ ಯಾವ್ದಾರ ಒಂದು 50 ದಿನ ಫಂಕ್ಷನ್ ಮಾಡೋದು ನೋಡ್ತಾ ಇದ್ರೆ ಸರ್ ತಾವು? 2 ದಿನ 3 ದಿನಕ್ಕೆ ಸಕ್ಸಸ್ ಮೀಟ್ ಮಾಡ್ತಾ ಇದ್ದಾರೆ. ಥಿಯೇಟರ್ಗಳಲ್ಲಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹ್ಮ್. ಒಂದು ಕಾಲದಲ್ಲಿ 1500 ಥಿಯೇಟರ್ಗಳು
ಇವತ್ತು 600 ಥಿಯೇಟರ್ಗಳಿಗೆ ಖುಷಿ ಅಂದ್ರೆ ಏನ್ ಸರ್ ಕಾರಣ? ಎಲ್ಲೋ ಒಂದ್ ಕಡೆ ನೀವು ಹೇಳ್ತಾ ಇದ್ರಲ್ಲ ಇದನ್ನ, ಈ ಪ್ಯಾನ್ ಇಂಡಿಯಾ ಅದಕ್ಕೆ ಏನಾದ್ರು ಎಫೆಕ್ಟ್ ಆಗ್ತಿದೆ ಅನ್ಸುತ್ತಲ್ವಾ ಸರ್? ಅಂದ್ರೆ ಈಗ ಡಬ್ಬಿಂಗ್ ರೈಟ್ಸ್ ಇರ್ಬೋದು, ಟಿವಿ ರೈಟ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು. ಅವಾಗ ಈಗ ನೀವು ಯಾಕಂದ್ರೆ ನೀವು ನೋಡ್ದಂಗೆ ಅವು ಒಂದು ಭಾಷೆಯಲ್ಲಿ ಮಾತ್ರ ಸಿನಿಮಾ ಆಗ್ತಾ ಅದಾದ ಮೇಲೆ ಅದನ್ನ ಚೆನ್ನಾಗಿ ಇಷ್ಟಪಟ್ಟು ಆ ಭಾಷೆಯವ್ರು ಇಷ್ಟಪಟ್ಟು ರೈಟ್ಸ್ನ ತಗೋತಾ ಇದ್ರು. ಇವತ್ತು ಪ್ಯಾನ್ ಇಂಡಿಯಾ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಆಗ್ಬಿಡ್ತದೆ ಸಿನಿಮಾ. ಹೌದೌದು, ಈಗ ಅದೇ ಎಲ್ಲೋ ಒಂದ್ ಕಡೆ ಅವರೇ ಎಲ್ಲ ಲ್ಯಾಂಗ್ವೇಜ್ಗೆ ಮಾಡ್ಬಿಡ್ತಾ ಇದ್ದಾರೆ. ಅದು ಇಲ್ಲ ತೊಂದರೆ ಆಗ್ತಿದೆ ಅನ್ಸಲ್ವಾ ಸರ್ ಇದು? ಸರ್ ಅದು ಒಂದ್ ಕಡೆ ಎಫೆಕ್ಟ್ ಇದೆ. ಯಾಕಂದ್ರೆ ಆ ರೇಂಜ್ ಸಿನಿಮಾ ಮಾಡಿದಾಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ರೇಟ್ ಯದ್ವಾ ಮಾಡ್ತಾ ಇದಾರೆ ಸರ್. ಎಕ್ಸ್ಪೆಷಲಿ ನಮ್ಮ ಸ್ಟೇಟ್ ಅಲ್ಲಿ ಒಬ್ಬ ಪ್ರೇಕ್ಷಕ ಒಂದು ಮಂತ್ಲಿ ಒಂದ್ಸಲಿ ಹೋಗ್ಬೇಕಾದ್ರೆ 15-20 ಸಾವಿರ ರೂಪಾಯಿ ಬೇಕು ಸರ್ ಅವ್ರಿಗೆ. ಅಲ್ಲಿ ಸಿಗೋ ತಿಂಡಿಗಳಿರ್ಬೋದು, ಹೌದು. ಟಿಕೆಟ್ ರೇಟ್ಸ್ ಇರ್ಬೋದು, ಅವೆಲ್ಲ ನೋಡಿದಾಗ ಆ ವಾರದಲ್ಲಿ ಇನ್ನೊಂದು ಸಿನಿಮಾ ಚೆನ್ನಾಗಿದ್ರು ಹೋಗ್ಬೇಕು ಅನ್ಸಿದ್ರು ಅವರ ಕೆಪಾಸಿಟಿ ಇರಲ್ಲ. ಹೌದು, ಯಾಕಂದ್ರೆ ಈಗ ನೋಡಿ ಅಂಥವ್ನ